ಇನ್ನು ರಾಮ ಮಂದಿರ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೇನು ಕೋಟಿ ಕೋಟಿ ವಂಚನೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಖನೌ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿಯ ವಿಚಾರಣೆ. ಸ್ವತಂತ್ರ ತನಿಖೆ ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿ ಅದು. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಹಣ ಚಿನ್ನಾಭರಣ ಕಳ್ಳಾಟದ ಬಗ್ಗೆ ತನಿಖೆಯಾಗಲಿ, 1250 ಕೆಜಿ ಚಿನ್ನ, 70 ಕೆಜಿ ಬೆಳ್ಳಿ, 200 ಕೋಟಿ ಹಣ, ಈ ಹಗರಣದ ಬಗ್ಗೆ ಸ್ವತಂತ್ರ ತನಿಖೆಯಾಗಲಿ ಅನ್ನುವಂಥದ್ದು ಆ ಅರ್ಜಿಯಲ್ಲಿರುವಂತಹ ಪ್ರಮುಖ ಅಂಶ. ಸ್ವತಂತ್ರ ತನಿಖೆ ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ಲಖನೌ ಹೈಕೋರ್ಟ್ನಲ್ಲಿ ನಡೆಯಲಿದೆ. ರಾಮ ಮಂದಿರಕ್ಕಾಗಿ ಕೊಟ್ಟಂತಹ ದೇಣಿಗೆ ಏನಿದೆ, ಆ ದೇಣಿಗೆಯಲ್ಲಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಎನ್ನುವಂಥದ್ದು ಕೇಳಿಬಂದಂತಹ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವಾಲಯಕ್ಕೆ SIT ಕೂಡ ಒಂದು ವರದಿಯನ್ನು ನೀಡಿದೆ. ಇದರ ಮಧ್ಯೆ ಲಖನೌ ಹೈಕೋರ್ಟ್ನಲ್ಲೊಂದು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಅದು ಸ್ವತಂತ್ರ ತನಿಖೆಯಾಗಬೇಕು ಅನ್ನುವಂಥದ್ದು ಕೋರಿ ಸಲ್ಲಿಸಲಾಗಿರುವಂತಹ ಅರ್ಜಿ. ಸಾಕಷ್ಟು ಕಳ್ಳಾಟ ಆಡಿದ್ದಾರೆ, ಸಾಕಷ್ಟು ಹಣ ಚಿನ್ನಾಭರಣ ಎಲ್ಲ ಕೂಡ ಕಳ್ಳಾಟ ಆಗಿದೆ, ಅದರ ಬಗ್ಗೆ ತನಿಖೆಯಾಗಬೇಕು ಅನ್ನುವಂತಹ ಆಗ್ರಹ. ಇನ್ನು ರಾಮ ಮಂದಿರ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೇನು ಕೋಟಿ ಕೋಟಿ ವಂಚನೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಖನೌ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿಯ ವಿಚಾರಣೆ. ಸ್ವತಂತ್ರ ತನಿಖೆ ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿ ಅದು. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಹಣ ಚಿನ್ನಾಭರಣ ಕಳ್ಳಾಟದ ಬಗ್ಗೆ ತನಿಖೆಯಾಗಲಿ, 1250 ಕೆಜಿ ಚಿನ್ನ, 70 ಕೆಜಿ ಬೆಳ್ಳಿ, 200 ಕೋಟಿ ಹಣ, ಈ ಹಗರಣದ ಬಗ್ಗೆ ಸ್ವತಂತ್ರ ತನಿಖೆಯಾಗಲಿ ಅನ್ನುವಂಥದ್ದು ಆ ಅರ್ಜಿಯಲ್ಲಿರುವಂತಹ ಪ್ರಮುಖ ಅಂಶ. ಸ್ವತಂತ್ರ ತನಿಖೆ ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ಲಖನೌ ಹೈಕೋರ್ಟ್ನಲ್ಲಿ ನಡೆಯಲಿದೆ. ರಾಮ ಮಂದಿರಕ್ಕಾಗಿ ಕೊಟ್ಟಂತಹ ದೇಣಿಗೆ ಏನಿದೆ, ಆ ದೇಣಿಗೆಯಲ್ಲಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಎನ್ನುವಂಥದ್ದು ಕೇಳಿಬಂದಂತಹ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವಾಲಯಕ್ಕೆ SIT ಕೂಡ ಒಂದು ವರದಿಯನ್ನು ನೀಡಿದೆ. ಇದರ ಮಧ್ಯೆ ಲಖನೌ ಹೈಕೋರ್ಟ್ನಲ್ಲೊಂದು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಅದು ಸ್ವತಂತ್ರ ತನಿಖೆಯಾಗಬೇಕು ಅನ್ನುವಂಥದ್ದು ಕೋರಿ ಸಲ್ಲಿಸಲಾಗಿರುವಂತಹ ಅರ್ಜಿ. ಸಾಕಷ್ಟು ಕಳ್ಳಾಟ ಆಡಿದ್ದಾರೆ, ಸಾಕಷ್ಟು ಹಣ ಚಿನ್ನಾಭರಣ ಎಲ್ಲ ಕೂಡ ಕಳ್ಳಾಟ ಆಗಿದೆ, ಅದರ ಬಗ್ಗೆ ತನಿಖೆಯಾಗಬೇಕು ಅನ್ನುವಂತಹ ಆಗ್ರಹ.